ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ಸ್ಪ್ಲಿಟ್ ಆಗುವಂತ ಸ್ಥಳದಲ್ಲಿ ಸ್ಮಾರಕ ಸ್ತಂಭವೊಂದು 1907ರಲ್ಲಿ ಸ್ಥಾಪನೆಯಾಗಿದೆ. ಟಿಪ್ಪು ಸುಲ್ತಾನ್ಗೋಸ್ಕರ ಹೋರಾಡಿ ಸತ್ತೋದವ್ರ ಬಗ್ಗೆ ಯಾವುದೇ ಲಿಸ್ಟ್ ಆತರ ಇಲ್ಲ. ಆ ತರ ಡೀಟೇಲ್ಸ್ ಯಾವ್ದು ಇಲ್ಲ ಇಲ್ಲಿ ಏನ್ ಲಿಸ್ಟ್ ಇದೆ ಇದೆಲ್ಲ ಬ್ರಿಟಿಷ್ಗೋಸ್ಕರ ಹೋರಾಡಿದಂತ ಜನರ ಬ್ರಿಟಿಷ್ ಸಪೋರ್ಟ್ ಅಲ್ಲಿ ಅವರು ಇಲ್ಲಿಗೆ ಅಟ್ಯಾಕ್ ಮಾಡಿರುವಂತದ್ದು. ಬ್ರಿಟಿಷ್ ಫೋರ್ಸಸ್ ಅಂಡರ್ ಲೆಫ್ಟಿನೆಂಟ್ ಜನರಲ್ ಹ್ಯಾರಿಸ್ ಇಟ್ಸ್ ಫೈನಲ್ ಕ್ಯಾಪ್ಚರ್ ಅಸಾಲ್ಟ್ ಆನ್ 4th May. ಇದು ನೇಟಿವ್ ಟ್ರೂಪ್ಸ್ ಅಂದ್ರೆ ಭಾರತೀಯರ ಸೈನಿಕರು ಎಷ್ಟು ಜನ ತೀರ್ಕೊಂಡ್ರು, ಗಾಯಗೊಂಡ್ರು, ಮಿಸ್ಸಿಂಗ್ ಹೋದ್ರು. ಪಂಜಾಬೀಸು, ಗೋರ್ಖಾ, ಕೂರ್ಗು, ಕರ್ನಾಟಕ, ಬೆಂಗಾಲ್, ಮೆಡ್ರಾಸ್, ಬಾಂಬೆ ರೆಜಿಮೆಂಟ್ ಬೆಂಗಾಲ್ ವಾಲಂಟಿಯರ್ಸ್ ಇದಾರೆ. ಸೊ ವಾಲಂಟಿಯರ್ಸ್ ಇಲ್ಲಿ ಬಂದಿದ್ದಾರೆ. ಈ ರೀತಿ ಬೇರೆ ಬೇರೆ ಪ್ರಾಂತ್ಯದಿಂದ ಬಂದಂತ ಸೈನಿಕರ ಲಿಸ್ಟ್ ಕೂಡ ಇಲ್ಲಿ ನಮ್ಗೆ ಕಂಡು ಬರುತ್ತೆ. ಇದು ಯುರೋಪಿಯನ್ ಆಫೀಸರ್ಸ್ ಅಂತ ಇಲ್ಲಿ ಹಾಕಿದ್ದಾರೆ. ಕರ್ನಲ್ ಬೇಲಿಸ್ ಡಂಜನ್ ಮುಂದೆನೆ ಇರುವಂತ ಅಂಡರ್ ಪಾಸ್ ಅಲ್ಲಿ ನಾವು ಇವಾಗ ಬಂದಿದ್ದು. ಅಂಡರ್ ಪಾಸ್ ಅಲ್ಲಿ ಬಂದು ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ನೋಡಬಹುದು ಡೆಲ್ಲಿ ಗೇಟ್ ಇದೆ, ಮತ್ತೆ ಒಂದು ಸ್ಮಾರಕ ಸ್ತಂಭ ಇದೆ, ಒಬೆಲಿಸ್ಕ್ ಅಂತ ಹಾಕ್ತಿರೋದು. ನಾವು ಅಲ್ಲೇ ಹೋಗಿ ನೋಡೋಣ. ಒಂದು ಸಣ್ಣ ಒಂದು ಗೇಟ್ ಇದೆ. ಸೊ ಗಾಡಿಗಳು ಇಲ್ಲಿವರೆಗೂ ಅಷ್ಟೇ ಬರೋದು. ಇಲ್ಲಿ ಬಂದ್ರೆ ಬಲಭಾಗದಲ್ಲಿ ಡೆಲ್ಲಿ ಗೇಟ್ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಮುಂದೆ ಇರೋದು ಸ್ಮಾರಕ ಸ್ತಂಭ ಒಬೆಲಿಸ್ಕ್ ಅಂತ. ನಾವು ಅಲ್ಲಿಗೆ ಹೋಗ್ತಾ ಇರೋದು. ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಸ್ಮಾರಕ ಸ್ತಂಭ ಹತ್ರ ಹೋಗಿ ನೋಡೋಣ. ಈ ರೀತಿ ಹತ್ಕೊಂಡು ಹೋಗ್ಬೇಕು ಕೋಟೆ ಗೋಡೆ ಮೇಲ್ಗಡೆಗೆ. ಇಲ್ಲಿ ನೋಡಬಹುದು ಗುಂಡು ಹೊಡಿಯಕ್ಕೇನೆ ಇರೋದು. ಅವಾಗ ಫ್ರೆಂಚ್ ಇಂಜಿನಿಯರ್ ಸಹಾಯದಿಂದ ರೈಫಲ್ ಶೂಟ್ ಮಾಡೋದಕ್ಕೆ 4 ಡೈರೆಕ್ಷನ್ ಇದೆ. ಒಳಗಡೆ ಹೊರಗಡೆ ಒಂದೇ ಡೈರೆಕ್ಷನ್ ನೋಡಬಹುದು. ಎಲ್ಲಾ ಕಡೆನೂ ನೋಡಬಹುದು. ಅಲ್ಲಿ ಕಾಣ್ತಾ ಇದೆಯಲ್ಲ ಸ್ಮಾರಕ ಸ್ತಂಭ ಹತ್ರ ಬಂದ್ವಿ ನಾವು. ಇಳಿದೆಲ್ಲ ಹೋಗ್ಬೇಕು. ಇದು ಯಾವಾಗ ಮಾಡಿದ್ದು, ಏನಕ್ಕೋಸ್ಕರ, ಯಾರು ಮಾಡಿದ್ದು, ಇಷ್ಟು ಮಾಹಿತಿ ಕೊಟ್ಬಿಡಿ. ಸೊ ಇದನ್ನ ಕೃಷ್ಣರಾಜ ಒಡೆಯರ್ ಅವರು 1907ರಲ್ಲಿ ನಿರ್ಮಾಣ ಮಾಡಿದಂತ ಸ್ಮಾರಕ ಸ್ತಂಭ. ಎಲ್ಲ ಫುಲ್ ಇದು ಗ್ರನೈಟ್ ಅಲ್ಲೇ ನಿರ್ಮಾಣ ಮಾಡಿರುವಂತದ್ದು. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಎಷ್ಟು ಬೆಟಾಲಿಯನ್ ಬಂತು, ಆ ಬೆಟಾಲಿಯನ್ ಎಷ್ಟು ಜನ ಕಡಿಮೆ ಆದ್ರು, ಸತ್ರು, ಗಾಯಗೊಂಡವರು